ಕೆಂಪೇಗೌಡರ ನಾಮಫಲಕಕ್ಕೆ ಅಪಮಾನ ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ದೂರು ನೀಡಿದ್ದಾರೆ. ತಾಲ್ಲೂಕಿನ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯ ಹಂಚ್ಯ ಗ್ರಾಮದ ಕೆಂಪೇಗೌಡ ವೃತ್ತದಲ್ಲಿ ಕೆಂಪೇಗೌಡರ ಚಿತ್ರ ನಾಮಫಲಕವನ್ನು ಮುರಿದು ಅಪಮಾನ ಮಾಡಿರುವುದು ಖಂಡಿಸಿ ಸ್ಥಳೀಯರು ಪ್ರತಿಭಟಿಸಿ ಠಾಣೆಗೂ ದೂರು ನೀಡಿದ್ದಾರೆ. ಗ್ರಾಮದಲ್ಲಿ 7 ವರ್ಷಗಳ ಹಿಂದೆ ವೃತ್ತಕ್ಕೆ ಕೆಂಪೇಗೌಡರ ಹೆಸರು ನಾಮಕರಣ ಮಾಡಿ ಕೆಂಪೇಗೌಡರ ಭಾವಚಿತ್ರ ಸಮೇತ ನಾಮಫಲಕವೊಂದನ್ನು ನೆಡಲಾಗಿತ್ತು. ರಸ್ತೆ ಅಗಲೀಕರಣದ ವೇಳೆ ಸದರಿ ಕಂಬವನ್ನು ಲೋಕೋಪಯೋಗಿ ಇಲಾಖೆಯವರು ತೆರವು ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಜಯಂತಿಯಂದು ಸ್ಥಳೀಯರು ಅದೇ ಜಾಗದಲ್ಲಿ ಅದೇ ಕೆಂಪೇಗೌಡ ನಾಮಫಲಕವನ್ನು ನೆಟ್ಟಿದ್ದರು. ಆದರೆ ತಡರಾತ್ರಿ ದುಷ್ಕರ್ಮಿಗಳು ಕಂಬವನ್ನು ಮುರಿದು ಹಾಕಿದ್ದು ಘಟನೆ ಬೆಳಿಗ್ಗೆ ಸ್ಥಳೀಯರ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಕೆಲಕಾಲ ಪ್ರತಿಭಟನೆ ನಡೆಸಿದ್ದು, ಸ್ಥಳಕ್ಕೆ ಶ್ವಾನದಳ, ಬೆರಳಚ್ಚು ದಳ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಆಗಮಿಸಿ ಪರಿಶೀಲಿಸಿದರು. ಬಳಿಕ ಗ್ರಾಮದ ಮುಖಂಡರೆಲ್ಲರೂ ಸೇರಿ ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಇಂತಹ ಘಟನೆ ಮರುಳಿಸಬಾರದು ಹಾಗೂ ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕೋರಿ ದೂರು ನೀಡಿದ್ದಾರೆ. ನಾಡಪ್ರಭು ಕೆಂಪೇಗೌಡರಿಗೆ ಬೋರ್ಡನ್ನು ಕಿತ್ತಾಕಿರುವ ಕಿಡಕೇರಿಗಳಿಗೆ ಒಕ್ಕಲಿಗರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಬೋರ್ಡನ್ನು ಕಿತ್ತಾಕಿರುವ ಕಿಡಕೇರಿಗಳಿಗೆ ಧಿಕ್ಕಾರ 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 ನಾಡಪ್ರಭು ಕೆಂಪೇಗೌಡರಿಗೆ ಗೋಡನ್ನು ಕಿತ್ತಾಕಿರುವ ಕಿಡಕೇರಿಗಳಿಗೆ ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಕೆ.ಎಸ್. ಸಣ್ಣಸ್ವಾಮಿ, ಗ್ರಾಮದ ಮುಖಂಡರಾದ ವಿ. ವೆಂಕಟೇಶ್, ಮಹದೇವು, ಶ್ರೀನಿವಾಸ್, ಕೆಂಪೇಗೌಡರ ಯುವಶಕ್ತಿ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಸ್ವಾಮಿ, ಬೋರೇಗೌಡ, ಚಾಮುಂಡಿ, ನಾಗಣ್ಣ, ಮರಿಯಪ್ಪನ ಸಿದ್ದರಾಜು ಠಾಣೆಗೆ ದೂರು ನೀಡಿದರು. ಕಾಂಗ್ರೆಸ್ ಮುಖಂಡರಾದ ಚೆನ್ನಯ್ಯ, ಜೆಡಿಎಸ್ ಮುಖಂಡ ಜೋಗಿ ಸಿದ್ದಯ್ಯ, ಛಲವಾದಿ ಮಹಾಸಭಾ ಮೈಸೂರು ತಾಲ್ಲೂಕು ಅಧ್ಯಕ್ಷ ಮಾದಪ್ಪ, ಹಂಚ್ಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ನಾಗೇಂದ್ರಮೂರ್ತಿ, ಗ್ರಾಮದ ಮುಖಂಡರಾದ ಮಹದೇವು, ಪಟೇಲ್, ಎಚ್.ಎಂ. ಮಲ್ಲಿಕಾರ್ಜುನಪ್ಪ, ಹೋಟೆಲ್ ಸೀನಣ್ಣ, ಲಕ್ಷ್ಮಣಾಚಾರಿ, ಗವಿಸಿದ್ದೇಗೌಡ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಗ್ರಾಮದಲ್ಲಿನ ಸೌಹಾರ್ದತೆ ಹಾಳು ಮಾಡುವ ಇಂತಹವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ.